ಅದಕ್ಕೆ ನಾನು ಇವ್ರ ಹತ್ರ ಮಾತಾಡ್ಸಲ್ಲ. ಮಕ್ಕಳುಗಳೆಲ್ಲ ಯೋಗ ಪ್ರಾಕ್ಟೀಸ್, ಬಟ್ ಈ ಊರಿನ ಹೆಸರೇನು ಹೇಳು. ಇಲ್ಲಿಗೆ ಬಂದು ದುಡ್ಡು ಕೊಟ್ಟು ಕಲ್ತ್ಕೊಂಡು ನಾವು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವಂಡರಿಂಗ್ ಕನ್ನಡಿಗರ್ಸ್ ನಿಮಗೆ ನೇಚರ್ ವಂಡರ್ ನ ತೋರ್ಸಕ್ ಹೋಗ್ತಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಈ ಪ್ಲೇಸ್ಗೆ ಹೋಗೋದಿಕ್ಕೆ ನಮ್ಮೂರಿಂದ ಡೈರೆಕ್ಟ್ ಟ್ರೈನ್ ಇರ್ಲಿಲ್ಲ, ಅಲ್ಲಿಂದ ಬಸ್ಸಲ್ಲಿ ಬಂದು ಇವತ್ತು ಇಲ್ಲಿಂದ ಟ್ರೈನ್ ತಗೊಂಡು ಹೋಗ್ತಾ ಇದೀವಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತೆ, ಅದನ್ನ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ. ಇಲ್ಲಿ ಕಲರಿಂಗ್ ಮಾಡ್ತಿದ್ಲು, ಅದನ್ನ ನೋಡ್ಕೊಂಡು ಸಿಎನ್ ಜೊತೆ ಕಲರಿಂಗ್ ಮಾಡೋದಕ್ಕೆ ಟ್ರೈನ್ ಅಲ್ಲಿ ಹೋಗ್ತಿದ್ದು ಒಂದು ಹುಡುಗ ಬಂದ. ಬಟ್ ಶೇರ್ ಏನೋ ಮಾಡ್ತಿದ್ಲು, ಬಟ್ ಆದ್ರೆ ಅವ್ನು ಮಾಡ್ತಿದ್ದ ಸ್ಟೈಲಿಗೆ ಹಿಂದ್ಗಡೆ ಮಾಡಿದ್ಲಲ್ಲ ಕಲರಿಂಗ್, ಅದೆಲ್ಲ ಹಾಳಾಗ್ಬಿಡುತ್ತೆ, ಪೇಜ್ ಕಿತ್ತೋಗುತ್ತೆ ಅಂತ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿತ್ತು ಸಿಎನ್ಗೆ. ತುಂಬಾ ಚೆನ್ನಾಗಿ ಮಾಡ್ತಿದೀಯಾ, ಪರ ಇಲ್ಲ ಬಿಡು ಕಂದ. ಬೇಗ ಹೊರಟ್ವಿ ಮನೆಯಿಂದ. ಬ್ರೇಕ್ಫಾಸ್ಟ್ ಮಾಡಕ್ಕೂ ಟೈಮ್ ಸಿಗ್ಲಿಲ್ಲ. ಆಕ್ಚುಲಿ ಸಡನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು, ಹೋಗಂಗಿರ್ಲಿಲ್ಲ. ಹೋಗೋದ ಬೇಡವಾ ಅಂತ ಯೋಚನೆ ಮಾಡಿ ಫೈನಲಿ ಆಗಿದ್ದಾಗಲಿ ಇವತ್ತು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ, ಜರ್ಮನಿಯಲ್ಲಿ ನಾವು ಸಾಕು ಪ್ರಾಣಿಗಳನ್ನ ಕೂಡ ನಾವು ಟ್ರೈನ್ ಒಳಗಡೆ ನಮ್ಮ ಜೊತೆ ಕರ್ಕೊಂಬರ್ಬೋದು, ಟ್ರಾವೆಲ್ ಮಾಡಿಸ್ಬೋದು. ಸೊ ಇವರು ನೋಡಿ, ಅದು ಒಂದಲ್ಲ ಎರಡು ಡಾಗೀಸ್ನ ಕರ್ಕೊಬಂದು ತಮ್ಮ ಮಕ್ಕಳ ತರ ಒಂದು ಸೊಂಟದಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಇಟ್ಕೊಂಡು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಅಫ್ಕೋರ್ಸ್ ಇವ್ರ ಮಕ್ಕಳಿದ್ದಂಗೆನೆ, ಬಟ್ ಏನಂದ್ರೆ ಹ್ಯೂಮನ್ಸ್ ಅಲ್ಲ ಅಷ್ಟೇ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಸ್ಟುಟ್ಗಾರ್ಟ್ ಅಲ್ಲಿ ಇದ್ದೀವಿ. ಸ್ಟುಟ್ಗಾರ್ಟಿಂದ ಆ ಪ್ಲೇಸ್ಗೆ ಹೋಗೋದಕ್ಕೆ ಇನ್ನೊಂದು ಟ್ರೈನ್ ತಗೋಬೇಕು. ಅದಕ್ಕೆ ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಇಲ್ಲಿ. ಸೊ ಎಲ್ಲ ಏನಾದರೂ ಸ್ವಲ್ಪ ತಗೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡೋಣ ಅನ್ಕೊಂಡಿದ್ದೀವಿ. ಬನ್ನಿ, ಟ್ರೈನ್ ಬಂತು, ಹೊರಡೋಣ. ಊಲ್ಮನ ಊರಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಮತ್ತೆ ಇನ್ನೂ ಒಂದು ಟ್ರೈನ್ ತಗೋಬೇಕಂತೆ. ಬಟ್ ಬಿಸಿಲು ಬಂದ್ರೆ ಏನ್ ಖುಷಿ ಅಂತೀರಾ. ಇವಾಗ ಈ ಟ್ರೈನಲ್ಲಿ ಹೋಗ್ಬೇಕು. ಇವಾಗ 3ನೇ ಟ್ರೈನಲ್ಲಿ 10 ಕೂತಿದ್ದೀವಿ. ಫಸ್ಟ್ ಬಸ್ ತಗೊಂಡ್ವಿ ನಮ್ಮೂರಿಂದ ಒಂದು ಊರಿಗೆ ಬರೋದಕ್ಕೆ. ಅದಾದ್ಮೇಲೆ ಅಲ್ಲಿಂದ 2 ಟ್ರೈನ್ ಆಯ್ತು ಇವಾಗ ಇಲ್ಲಿಗೆ ಬರೋದಕ್ಕೆ. ಇದು ಆ ಪ್ಲೇಸ್ಗೆ ಹೋಗೋದಕ್ಕೆ ಲಾಸ್ಟ್ ಟ್ರೈನ್. ಇವತ್ತು ಜರ್ನಿ ಮಾತ್ರ ಸಖತ್ ಬೋರಿಂಗ್ ಆಗಿತ್ತು, ವೆದರ್ ಕೂಡ ಹಂಗೆ ಇತ್ತು. ಎಷ್ಟೊತ್ತಿಗೆ ತಲುಪ್ತೀವಿ ಅನ್ನೋಂಗೆ ಆಗ್ಬಿಟ್ಟಿದೆ. ಸೊ ಇನ್ನೊಂದು 10 ನಿಮಿಷ ಅನ್ಕೊಂಡಿದೀವಿ, ಮ್ಯಾಕ್ಸಿಮಮ್ ಕಾಲ್ ಗಂಟೆಯಲ್ಲಿ ನಾವು ತಲುಪ್ತೀವಿ. ಬನ್ನಿ ಹೋಗೋಣ. ಫೈನಲಿ ನಾವು ಇವಾಗ ಬ್ಲೌ ಬಾಯ್ರನ್ ಅನ್ನೋ ಊರಿಗೆ ಬಂದು ರೀಚ್ ಆದ್ವಿ. ನೇಚರ್ ವಂಡರ್ ಇರೋ ಊರಿಗೆ ಬಂದು ತಲುಪಿದೀವಿ. ಇಲ್ಲಿಂದ ಅದನ್ನ ನೋಡೋದಿಕ್ಕೆ 20 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಒಂದು ಬಸ್ಸು 3 ಟ್ರೈನು ಪ್ಲಸ್ ಇಲ್ಲಿಂದ 20 ನಿಮಿಷ ನಡ್ಕೊಂಡು ಹೋಗೋದು. ಸೊ ನೋಡೋಣ, ಫೋಟೋಸ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ, ಚೆನ್ನಾಗಿದೆ, ಹಂಗಾಗಿ ಹೋಗ್ತಿದೀವಿ. ಅಲ್ಲಿ ಹೋದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ ಹೇಗಿದೆ ಅದು ಅಂತ ಹೇಳಿ. ಇಲ್ಲಿ ನಮ್ ಕೆಲಸ ಎಲ್ಲ ನಾವೇ ಮಾಡ್ಕೊಬೇಕಲ್ಲ, ಅದಕ್ಕೆ ಸಿಯಾ ಸ್ಟೋಲರ್ನ ಸಿಯಾನೇ ತಳ್ಕೊಂಡು ಹೋಗ್ತಿದ್ದಾಳೆ ನೋಡಿ. ಇವತ್ತು ನಂಗೆ ಸಮ್ಮರ್ ಡ್ರೆಸ್ ಬೇಕು, ನಾನು ಇದೇ ಡ್ರೆಸ್ ಹಾಕೋಬೇಕು ಅಂದ್ಬಿಟ್ಟು ಈ ಡ್ರೆಸ್ ಹಾಕೋ ಬಂದಿದ್ದಾಳೆ. ವಾವ್, ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ ಮನೆಗೆ ಹೋಗೋದಿಕ್ಕೆ ಎಂಟ್ರೆನ್ಸ್ ನೋಡಿ, ಇದು ಗೇಟು, ಅದು ಮನೆ. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ನದಿ ಹರಿತಾ ಇದೆ, ಹಿಂದೆ ಕಾಡು ಬೆಟ್ಟ ನೇಚರ್ ತುಂಬಾನೇ ಚೆನ್ನಾಗಿದೆ. ಮನೆಗಳು ಮಾತ್ರ ಇಲ್ಲಿ ಒಂಥರ ಊರು ತುಂಬಾನೇ ಚೆನ್ನಾಗಿದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ನನಗೆ ಈ ವೆದರ್ ಮತ್ತೆ ಈ ನೇಚರ್ ಎಲ್ಲ ನೋಡಿ ಒಂಥರ ಊಟಿ ತರ ಅನ್ನಿಸ್ತಿದೆ ನನಗೆ. ಆ ತರಾನೇ ಫೀಲ್ ಆಗ್ತಿದೆ. ನಿಂಗೂ ಹಂಗೆ ಅನ್ನಿಸ್ತಿದ್ಯಾ? ಇಷ್ಟೇ, ಅದಕ್ಕೆ ನಾನು ಇವ್ರ ಹತ್ರ ಮಾತಾಡ್ಸಲ್ಲ. ಇಲ್ಲ, ಇಷ್ಟೇ ಆನ್ಸರ್ ಬರೋದು. ನೋಡಿ, ನೀವು ಮಾತಾಡ್ಸಿ ಅಂತೀರಲ್ಲ, ನೋಡಿ ಇಷ್ಟು ಆನ್ಸರ್ ಬೇಕು ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಮಾತಾಡ್ಸೋದಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಳೆ ಮಾತಾಡ್ತೀನಿ. ಏನ್ ಮಾಡ್ಲಿ, ಕಾಮೆಂಟ್ ಮಾಡಿ ಹೇಳಿ, ನಾನು ಒಬ್ಳೆ ಮಾತಾಡ್ಲಾ ಇವ್ರ ಜೊತೆನೂ ಮಾತಾಡಿಸ್ಲಾ ಅಂತ. ವಾವ್, ಟಾಯ್ ಟ್ರೈನ್ ಬರ್ತಿದೆ. ಸೊ ಇದ್ರಲ್ಲೂ ಕೂಡ ನಾವು ಸಿಟಿ ರೌಂಡ್ ಹಾಕ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್. ವಾವ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬೌಮ್ ಫೆಸ್ಟ್ ಬಗ್ಗೆ ಹೇಳಿದ್ದೆ, ನೆನಪಿದ್ಯಾ? ಸೊ ನೀವಿನ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ ಬನ್ನಿ. ಇವರಲ್ಲಿ ಕೂಡ ಬೌಮ್ ಫೆಸ್ಟ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ಅದು ಇದೇನೆ, ಅಲ್ಲಿ ನೋಡಿ ಅಲ್ಲಿ. ಸೊ ಇದು ಏಪ್ರಿಲ್ 30ರಂದು ಮಾಡಿರೋದು. ಹಾಗೆ ಮೇಲ್ಗಡೆ ಗ್ಲೈಡರ್ ಕೂಡ ಹೋಗ್ತಿದೆ, ನೀವು ನೋಡ್ತಿರ್ಬೋದು. ಸಿಟಿ ಸೆಂಟರ್ ಇದು ಈ ಊರಿಂದು. ಅಲ್ಲಿ ವಾಟರ್ ಕಾಣಿಸಿದೆ, ತಡ ಸಿಯಾ ಹೆಂಗ್ ಓಡ್ತಿದ್ದಾಳೆ ನೋಡಿ ಅಲ್ಲಿ. ಹಾಗೆ ಇವತ್ತು ಸಂಡೇ. ಸೊ ಸಂಡೇ ರೆಸ್ಟೋರೆಂಟ್ಸ್ ಮಾತ್ರ ಓಪನ್ ಇರೋದು. ಮತ್ತೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಷ್ಟು ಜನ ನೋಡ್ಬೋದು ನೋಡಿ. ಜನ ಇಲ್ಲ ಅಂತಿರಲ್ಲ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸಂಡೇ ಆದ್ರೂ.
ಎಲ್ಲೋದ್ರೂ ಪ್ರಿಟಿ ಕಾರ್ನರ್ಸ್ ನೋಡ್ತೀರಾ ನೀವು. ಇಲ್ಲಿ ಆ ಬ್ಲೂ ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ಕೆಫೆ ಅನ್ಸುತ್ತೆ ಅದು. ಹಾಗೆ ಇಲ್ಲಿ ಮಕ್ಕಳುಗಳೆಲ್ಲ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಸಖತ್ತಾಗಿದೆ. ಇವಾಗ ನಾನು 3ನೇ ಸರಿ ಮಾತಾಡಿಸ್ತಿದ್ದೀನಿ, ನೋಡೋಣ ನಿಂಗೆ ಯಾವ ತರ ಅನ್ನಿಸ್ತು? ನನಗೆ ಯಾವ ತರ ಅನ್ನಿಸ್ತಿಲ್ಲ, ಈ ಊರಿನ ಹೆಸರು ತರ ಅನಿಸ್ತಿದೆ. ಬಟ್ ಈ ಊರಿನ ಹೆಸರೇನು ಹೇಳು? ಊರಿನ ಹೆಸರು ಗೊತ್ತಿಲ್ಲ, ಊರು ನೋಡಕ್ ಬಂದವ್ರ ನೋಡಿ. ಎಷ್ಟು ಜನ ಇದ್ದಾರೆ ಗೊತ್ತಾ ಈ ಪ್ಲೇಸ್ ನೋಡೋದಿಕ್ಕೆ. ಸೀರಿಯಸ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸಂಡೇ ಆಗಿದೆ, ವೆದರ್ ಕೂಡ ಇವತ್ತು ಚೆನ್ನಾಗಿದೆ ಇವಾಗ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದೇನಂತ ಹೇಳಿದ್ರೆ ಇದನ್ನ ಬ್ಲೂ ಪಾಟ್ ಅಂತ ಕರೀತಾರೆ. ವಾಟರ್ ಎಲ್ಲ ಫುಲ್ ಬ್ಲೂ ಇದೆ. ಒಂಥರ ಪಾಟ್ ಅಲ್ಲಿ ಬ್ಲೂ ಕಲರ್ ವಾಟರ್ ಹಾಕಿದಾಗ ಹೆಂಗ್ ಕಾಣಿಸುತ್ತೆ ಆ ತರ ಇದೆ. ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋದು. ಬನ್ನಿ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ. ಈ ಶಾಪ್ ಅಲ್ಲಿ ಸ್ಟೋನ್ ಮಾರ್ತಿದ್ದಾರೆ. ಪ್ರೈಸ್ ಎಷ್ಟಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಕಲ್ಲಿಗೆ 12 ಯೂರೋ ಅಂದ್ರೆ ಒಂದು 1000 ರೂಪಾಯಿ. 1000 ರೂಪಾಯಿ ಕೊಟ್ಟು ಕಲ್ಲು ತಗೋಬೇಕು. ಇದು 16 ಯೂರೋ, ಆಲ್ಮೋಸ್ಟ್ 1,500 ರೂಪಾಯಿ ಇದಕ್ಕೆ. ಇದು ಏನಿದೆ ನೋಡಿ ಇಲ್ಲಿ, ಈ ಕಲ್ಲು ಹೆಂಗಿದೆ, ಈ ಕಲ್ಲಿಗೆ 500 ರೂಪಾಯಿ ಅಂತೆ. ಸೊ ಇವಳಿಗೆ ಕಲರ್ ಸ್ಟೋನ್ಸ್ ಅಂದ್ರೆ ಬಹಳ ಇಷ್ಟ. ಆದ್ರೂ ಇಲ್ಲಿ ನೋಡಿ ಬರೀ ಇಷ್ಟಿಷ್ಟೇ ಇದೆ. ಇದಕ್ಕೆಲ್ಲ 300 ರೂಪಾಯಿ 400 ರೂಪಾಯಿ ಕೊಡ್ಬೇಕು. ಇಲ್ಲಿಗೆ ಬಂದು ದುಡ್ಡು ಕೊಟ್ಟು ಕಲ್ಲು ತಗೊಂಡೋಗಂಗಾಯ್ತು ನೋಡಿ. ನಾವು ಒಂದಾದ್ರೂ ಕಲ್ಲು ತಗೋಬೇಕು, ಇಲ್ಲಂದ್ರೆ ಬಿಡಲ್ಲ ಅವಳು ನಮಗೆ. ಈ ಕಲ್ಲಿಗೆ ನೋಡಿ, ಇಲ್ಲಿ ಈ ಕಲ್ಲಿಗೆ 1000 ರೂಪಾಯಿ. ಏನಿದೆ ಅಂತ ಈ ಕಲ್ಲಿಗೆ 1000 ರೂಪಾಯಿ ಕೊಡೋದು. ಈ ಪರ್ಪಲ್ ಸ್ಟೋನ್ ನೋಡ್ತಿದ್ದೀರಲ್ಲ, ಇಷ್ಟಿದೆ, ಹಿಂಗಿದೆ ನೋಡಿ. ಇದಕ್ಕೆ 2,200 ರೂಪಾಯಿ. ಅದು ಬೇಡ, ಇದು ನೋಡಿ ಇಲ್ಲಿ 24 ಯೂರೋಸ್, ಆಲ್ಮೋಸ್ಟ್ ಒಂದು 2,200 ರೂಪಾಯಿ ಈ ಕಲ್ಲಿಗೆ. ಇಲ್ಲಿನ ಜನ ತಗೊಂಡೋಗಿ ಇಟ್ಕೊಂತಾರೆ ಮನೇಲಿ. ಇಲ್ಲಿಗೆ ಬಂದಾದ್ಮೇಲೆ ಏನಾದ್ರೂ ನೆನಪಿಗೆ ತಗೋಬೇಕಲ್ಲ, ಹಂಗಾಗಿ ರಿಯಲ್ ಸ್ಟೋನ್ ಇಂದ ಮಾಡಿರೋದು ಇದು. ಕ್ಯಾಂಡಲ್ ಹಚ್ಚೋದಿಕ್ಕೆ, ಕ್ಯಾಂಡಲ್ ಹೋಲ್ಡರ್ ಆಕ್ಚುಲಿ. ಸೊ ಇದನ್ನ ತಗೊಂಡೋಗ್ತಾ ಇದೀವಿ. ಎಷ್ಟು ಗೊತ್ತಾ, ಇದಕ್ಕೆ 600 ರೂಪಾಯಿ ಕೊಟ್ಟು ತಗೊಂಡೋಗ್ತಾ ಇದೀವಿ ನೋಡಿ. ಅಂದ್ರೆ ಆಫರ್ ಅಲ್ಲಿ ಇತ್ತು, ಹಂಗಾಗಿ 600 ರೂಪಾಯಿ ಸಿಕ್ತು. ಅಂತೆ ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಬ್ಲೂ ಪಾಟ್. ಪಕ್ಕದಲ್ಲೇ ಕೆಫೆ ಕೂಡ ಇದೆ. ತುಂಬ ಜನ ಬಂದಿದ್ದಾರೆ ನೋಡಿ. ಇವಾಗ ಸಮ್ಮರ್ ಅಲ್ಲ, ಸೊ ಹಂಗಾಗಿ ಎಲ್ಲ ವ್ಯೂನ ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂತಿದ್ದಾರೆ, ಬಿಯರ್ ಕುಡಿತಿದ್ದಾರೆ, ಜ್ಯೂಸ್ ಕುಡಿತಿದ್ದಾರೆ. ಸೊ ನಾವು ಕೂಡ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ. ಇನ್ನೊಂದು 20 ಮಿನಿಟ್ಸಲ್ಲಿ ನಮಗೆ ಇಲ್ಲಿಂದ ಟ್ರೈನ್ ಇದೆ. ಎಲ್ಲಿಗ? ಉಲ್ಮ್ಗಲ್ವಾ? ಹಾಂ, ಉಲ್ಮ್ ಟ್ರೈನ್ ಇದೆ. ಇಲ್ಲಿಂದ ಕ್ಯಾಚ್ ಮಾಡೋಕ್ಕೆ ಟ್ರೈನ್ನ ಇವಾಗ ಓಡ್ತಾ ಇದ್ದೀವಿ. ಇಲ್ಲಂತೂ ಬರೀ ಓಡೋದೆ ನಾವು. ಫೈನಲಿ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಎಲ್ಲ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಓಡೋಕೆ ಸ್ಟಾರ್ಟ್ ಮಾಡಿದವರು ಇಲ್ಲಿ ಬಂದೇನೆ ಸ್ಟಾಪ್ ಮಾಡಿದ್ದು. ಟ್ರೈನ್ಗಿಂತ ನಾವೇ ಬೇಗ ಬಂದಿದ್ದೀವಿ ನೋಡಿ, ಇನ್ನೂ ಟ್ರೈನ್ ಬಂದಿಲ್ಲ. ಇವಾಗ ಏನು ನೋಡ್ತಿದ್ದೀರಾ, ಇದೆಲ್ಲ ವೈನ್ ಯಾರ್ಡು. ಇಲ್ಲಿ ಗ್ರೇಪ್ಸ್ ಬೆಳೀತಾರೆ ವೈನ್ ಮಾಡೋದಕ್ಕೆ. ಹಾಗೆ ಹೈಕ್ ಕೂಡ ಹೋಗ್ಬೋದು ವೈನ್ ಯಾರ್ಡಲ್ಲಿ. ಟೈಮ್ ನೋಡಿ ಇವಾಗ 7:30 ಆಗಿದೆ. ಸ್ಟುಟ್ಗರ್ಟ್ 7:30ಗೆ ರೀಚ್ ಆದ್ವಿ. ಇಲ್ಲಿಂದ ಇನ್ನೂ 2 ಟ್ರೈನ್ ತಗೋಬೇಕು ಮನೆಗೆ ಹೋಗೋದಕ್ಕೆ.
7:30 ಆದ್ರೂ ಹೆಂಗಿದೆ ನೋಡಿ, ಒಳ್ಳೆ 4 ಗಂಟೆ ಕಂಡಂಗೆ ಕಾಣ್ತಿದೆ. ಇನ್ನ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ. ಸಮ್ಮರ್ ಸ್ಟಾರ್ಟ್ ಆಗಿದ್ದಕ್ಕಿಂತ ಮುಂಚೆನೆ 8:30 ಆದ್ರೂ ಹಿಂಗೆ ಇರುತ್ತೆ ಬೆಳಕು. ಸಮ್ಮರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ 10 ಗಂಟೆವರೆಗೂ ಇದೇ ತರ ಇರುತ್ತೆ. ತೋರಿಸ್ತೀನಿ ನಿಮಗೆ ಸಮ್ಮರ್ ಸ್ಟಾರ್ಟ್ ಆದಾಗ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಇವಾಗ ಇಲ್ಲ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ಟುಟ್ಗಾರ್ಟಲ್ಲಿ ನೋಡ್ತಾ ಇದ್ದೀವಿ. ಬರ್ಗರ್ ಕಿಂಗಲ್ಲಿ ಏನಾದರೂ ತಗೊಳ್ಳೋಣ ಅಂತ ಇಲ್ಲಿ ನೋಡ್ತಾ ಇದ್ವಿ, ಏನು ತಗೊಳ್ಳೋದು ಅಂತೇಳಿ. ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.